ಮಧ್ಯಪ್ರಾಚ್ಯದಲ್ಲಿ 21ನೇ ದಿನವೂ ಯುದ್ಧ ಮುಂದುವರೆದಿದೆ. ಇರಾನ್ನಿಂದ ಅಮೆರಿಕಾದ F-35 ಮೇಲೆ ಕ್ಷಿಪಣಿ ದಾಳಿ ಯತ್ನ. ಅಮೆರಿಕಾದ F-35 ಯುದ್ಧ ವಿಮಾನ ತುರ್ತು ಲ್ಯಾಂಡಿಂಗ್ ಆಗಿದೆ. ಇರಾನ್ನಿಂದ ಅಮೆರಿಕಾದ F-35 ಮೇಲೆ ಕ್ಷಿಪಣಿ ದಾಳಿಗೆ ಯತ್ನ ನಡೆಯಿತು. F-35 ಯುದ್ಧ ವಿಮಾನ ತುರ್ತು ಲ್ಯಾಂಡಿಂಗ್ ಆಗಿದೆ. F-35ಗೆ ಹಾನಿ ಹಿನ್ನೆಲೆ ವಿಮಾನ ತುರ್ತು ಲ್ಯಾಂಡಿಂಗ್ ಆಗಿದೆ. ಮಧ್ಯಪ್ರಾಚ್ಯದ ಅಮೆರಿಕ ವಾಯುನೆಲೆಯಲ್ಲೇ ತುರ್ತು ಲ್ಯಾಂಡ್ ಆಗಿದೆ. ಆಗಸದಲ್ಲಿ ದಾಳಿ ಮಾಡಿರುವಂತಹ ವಿಡಿಯೋವನ್ನ IRGC ಹಂಚಿಕೊಂಡಿದೆ. ಇರಾನ್ನ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ನಡೆಸ್ತಾ ಇರುವಂತಹ ದಾಳಿ 21ನೇ ದಿನಕ್ಕೆ ಕಾಲಿಟ್ಟಿದೆ. ಯುದ್ಧದ ತೀವ್ರತೆ 21ನೇ ದಿನಕ್ಕೂ ಕೂಡ ಮುಂದುವರೆದಿದೆ. ಇರಾನ್ ಅಮೆರಿಕಾದ F-35 ಮೇಲೆ ಕ್ಷಿಪಣಿ ದಾಳಿ ನಡೆಸೋದಕ್ಕೆ ಯತ್ನ ಮಾಡಿದೆ. ಅಮೆರಿಕಾದ F-35 ಯುದ್ಧ ವಿಮಾನ ತುರ್ತು ಲ್ಯಾಂಡಿಂಗ್ ಆಗಿದೆ. F-35 ವಿಮಾನಕ್ಕೆ ಹಾನಿಯಾದ ಹಿನ್ನೆಲೆ ತುರ್ತು ಲ್ಯಾಂಡಿಂಗ್ ಮಾಡಲಾಯಿತು. ಮಧ್ಯಪ್ರಾಚ್ಯದ ಅಮೆರಿಕ ವಾಯುನೆಲೆಯಲ್ಲೇ ತುರ್ತು ಲ್ಯಾಂಡಿಂಗ್ ಆಗಿರೋದು. ಇಸ್ರೇಲ್ನ ಮೇಲೆ ಕ್ಷಿಪಣಿ ದಾಳಿಯನ್ನ ಇರಾನ್ ಮುಂದುವರೆಸಿದೆ. ನವೀಕೃತ ನಸ್ರಲ್ಲಾ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮೂಲಕ IRGC ಅಟ್ಯಾಕ್ ಮಾಡಿದೆ. ಹೈಫಾ, ಅಷ್ಡೋಡ್ನ ಪ್ರಮುಖ ತೈಲ ಸಂಗ್ರಹಾಗಾರಗಳ ಮೇಲೆ ಆದಂತ ದಾಳಿ 21ನೇ ದಿನದ ಯುದ್ಧ ಮುಂದುವರೆದಿದೆ. ಇಸ್ರೇಲ್ನ ಮೇಲೆ ಇರಾನ್ ನಡೆಸ್ತಾ ಇರುವಂತ ಕ್ಷಿಪಣಿ ದಾಳಿ, ನವೀಕೃತ ನಸ್ರಲ್ಲಾ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಈ ಕ್ಷಿಪಣಿಯ ಮೂಲಕ IRGC ಅಟ್ಯಾಕ್ ಮಾಡಿರೋದು ಇಸ್ರೇಲ್ ಮೇಲೆ. ದೃಶ್ಯದಲ್ಲಿ ನೋಡ್ತಾ ಇದೆ, ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಮೂಲಕ ಇರಾನ್ ಅಟ್ಯಾಕ್ ಮಾಡಿರೋದು ಇಸ್ರೇಲ್ನ ಮೇಲೆ. ಇಸ್ರೇಲ್ ಮೇಲಿನ ಕ್ಷಿಪಣಿ ದಾಳಿಯ ದೃಶ್ಯ ನೋಡ್ತಾ ಇದ್ರಿ. ಹೈಫಾ, ಅಷ್ಡೋಡ್ನ ಪ್ರಮುಖ ತೈಲ ಸಂಗ್ರಹಾಗಾರಗಳ ಮೇಲೆ ಟಾರ್ಗೆಟ್ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಭೀಕರ ಯುದ್ಧದ ದೃಶ್ಯ ಇದು. 21ನೇ ದಿನಕ್ಕೆ ಕಾಲಿಟ್ಟಿದೆ ಯುದ್ಧ. ಈ ಯುದ್ಧ ಆ ಎರಡು ದೇಶಗಳ ಮೇಲೆ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಉಳಿದ ದೇಶಗಳ ಮೇಲೆಯೂ ಕೂಡ ಭಾರಿ ಪರಿಣಾಮವನ್ನ ಉಂಟು ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.